New Hope TV, your encounter with God. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರೋದು ಒಂದು ಟೈಟಲ್ ಏನೆಂದರೆ ಫೇತ್ ವರ್ಸಸ್ ಫ್ಯಾಕ್ಟ್ಸ್ ಅಂತ. ಹಿಬ್ರಿಯರ್ಗೆ ಬದ್ದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ. ಬಟ್ ವಿದೌಟ್ ಫೇತ್ ಇಟ್ ಈಸ್ ಇಂಪಾಸಿಬಲ್ ಟು ಪ್ಲೀಸ್ ಹಿಮ್, ಫಾರ್ ಹಿ ದಟ್ ಕಮಿಟ್ ಟು ಗಾಡ್ ಮಸ್ಟ್ ಬಿಲೀವ್ ದಟ್ ಹಿ ಈಸ್ ಆ್ಯಂಡ್ ದಟ್ ಹಿ ಈಸ್ ಅ ರಿವಾರ್ಡರ್ ಆಫ್ ದೆಮ್ ದಟ್ ಡಿಲಿಜೆಂಟ್ಲಿ ಸೀಕ್ ಹಿಮ್. ಇದು ನನಗೆ ಒಂದು ಇಷ್ಟವಾದ ಒಂದು ವಚನ ಇದು, ಯಾಕೆಂದರೆ ದೇವರಿಗೆ ಗೊತ್ತು ಅವರ ಮೇಲೆ ಯಾರು ನಂಬಿಕೆ ಇಟ್ಟಿದ್ದಾರೆ ಅಂತ. ಇಲ್ಲಿ 6ನೇ ವಚನ ಹೇಳುತ್ತೆ ಅಂದರೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಾವು ನೋಡ್ತಾ ಇದ್ದೇವೆ ನಂಬಿಕೆಯಿಂದ ಜೀವಿಸುವುದು ಹೇಗೆ, ಮತ್ತು ಲೋಕದಲ್ಲಿ ನಡ್ಕೊಂಡು ಹೋಗುವ ಸತ್ಯಾಂಶವನ್ನು ಹಿಡ್ಕೊಂಡು ನಾವು ಜೀವಿಸಿದರೆ ಹೇಗೆ ಅಂತ. ಅದೇ ಹಿಬ್ರೂಸ್ ಚಾಪ್ಟರ್ 11 ನಾವು ನೋಡಿದರೆ ಅನೇಕ ನಂಬಿಕೆಯ ಸಂಗತಿಗಳಿದೆ. 17ನೇ ವಚನದಿಂದ, ಬೈ ಫೇತ್ ಅಬ್ರಹಾಮ್ ವೆನ್ ಹಿ ವಾಸ್ ಟ್ರೈಡ್ ಆಫರ್ಡ್ ಅಪ್ ಐಸಾಕ್ ಆ್ಯಂಡ್ ಹಿ ದಟ್ ರಿಸೀವ್ಡ್ ದ ಪ್ರಾಮಿಸ್ ಆಫರ್ಡ್ ಹಿಸ್ ಓನ್ಲಿ ಸನ್. ಓಕೆ, 20ನೇ ವಚನ, ಬೈ ಫೇತ್ ಐಸಾಕ್ ಬ್ಲೆಸ್ ಜೇಕಬ್. 21ನೇ ವಚನ, ಬೈ ಫೇತ್ Jacob when he was dying blessed the sons of Joseph. 22, by faith Joseph when he died made mention of the departing of the children of Israel. 23, by faith Moses when he was born was hid 3 months of his parents. 24, by faith Moses when he was come to years refused to be called the son of Pharaoh's children. ಹಾಗೆ ನಾವು ನೋಡ್ತೇವೆ ಅನೇಕ ಸಂಗತಿ. 27ನೇ, by faith he forsook Egypt. 28, through faith he kept the Passover. 29, by faith they passed. 30, by faith the walls of Jericho fell. 31, by faith Harlot Rahab perished not with them. 32, ಹಾಗೆ ನಾವು ನೋಡ್ಕೊಂಡು ಹೋಗ್ತೇವೆ ಪ್ರಿಯರೇ, ಅನೇಕ ವಚನದಲ್ಲಿ ನಂಬಿಕೆ. 35ನೇ ವಚನ, women received their dead raised to life and others were tortured not accepting deliverance that they may obtain a better resurrection. ಇವು ಎಲ್ಲ ಸಂಗತಿಗಳು, ಇವು ಎಲ್ಲ ಜನರು ದೇವರ ವಾಕ್ಯದಲ್ಲಿ ದೇವರ ಭಕ್ತರು, they all lived by faith and they lived on a higher dimension. ಅವರು ಎಲ್ಲರೂ ಜೀವಿಸಿದ್ರು ಪ್ರಿಯರೇ, ಆದರೆ ಅವರು ಉನ್ನತವಾದ ಜೀವನ ಜೀವಿಸಿದ್ರು. ಇವತ್ತು ಅವರ ಕಥೆಗಳು ದೇವರ ವಾಕ್ಯದಲ್ಲಿ ಯಾಕೆ ಬರೆಯಲ್ಪಟ್ಟಿದೆ ಅಂದರೆ, ದೇ ವರ್ ಮೆನ್ ಆ್ಯಂಡ್ ವಿಮೆನ್ ಆಫ್ ಫೇತ್. ಅದೇ ನಂಬಿಕೆ ಸ್ವಾಮಿ ಇವತ್ತು ನಮಗೂ ಕೊಟ್ಟಿದ್ದಾರೆ. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಟು ಲೀವ್ ಬೈ ಫೇತ್. ನಾವು ಮದುವೆ ಆಗಿಕ್ಕಿಂತ ಮುಂಚೆ ನನಗೆ ಪಾಸ್ಟ್ ನನಗೆ ನೋಡಲಿಕ್ಕೆ ಬಾಂಬೆಗೆ ಬಂದಾಗ ಯಾವಾಗಲೂ ಹೇಳ್ತಿದ್ದೇನೆ ಅಂದರೆ, ನಾವು ನಂಬಿಕೆಯಿಂದ ಜೀವಿಸಬೇಕು. ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ, ಯಾಕೆಂದರೆ ನನಗೆ ಜಾಬ್ ಇತ್ತು, ನನಗೆ ಸ್ಯಾಲ್ರಿ ಬರ್ತಾಯಿತ್ತು, ಐ ವಾಸ್ ವೆಲ್ ಎಸ್ಟಾಬ್ಲಿಷ್ಡು, ಅದದು ನನಗೆ ಪ್ರಾಬ್ಲಮೇ ಗೊತ್ತಾಗ್ತಾ ಇರಲಿಲ್ಲ. ಬಟ್ ವೆನ್ ವಿ ಕೇಮ್ ಟು ಬ್ಯಾಂಗ್ಳೂರ್, ನಾವು ಬ್ಯಾಂಗ್ಳೂರಿಗೆ ಬಂದ ನಂತರ ಒಂದೊಂದೇ ಸಂಗತಿಗಳು ನಮಗೆ ಲೈಫಲ್ಲಿ ಫೇಸ್ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ನಾವು ಒಂದು ಕಡೆ ಸೇವೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿದು ಅಥಾರಿಟೀಸ್ ಏನು ಹೇಳಿದ್ರು ಅಂದರೆ, ನಿಮ್ಮ ಕೆಲಸವನ್ನು ರಿಸೈನ್ ಮಾಡಿ ನೀವು ನಮ್ಮ ಜೊತೆ ಸೇವೆಗೆ ಬನ್ನಿರಿ ಅಂದ. ನಾವು ನಮ್ಮ ಕೆಲಸವನ್ನು ರಿಸೈನ್ ಮಾಡಿ ಯಾವಾಗ ನಾವು ಸೇವೆಗೆ ಜಾಯಿನ್ ಆದರೂ ಆವಾಗ ಅವ್ರ ಕೈ ಎತ್ತಿಬಿಟ್ಟು ನಾವು ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರು. ಇಟ್ ವಾಸ್ ಲೈಕ್ ವಿ ವರ್ ಲೆಫ್ಟ್ ಇನ್ ದ ಮಿಡಲ್ ಆಫ್ ದ ವಾಟರ್ಸ್. ನಮಗೆ ನೀರಿನ ಮಧ್ಯದಲ್ಲಿ ಕೈ ಬಿಟ್ಟಂಗೆ ಆಗಿಬಿಡ್ತು. ನಮಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರ. ದೇವರು ನಮ್ಮ ಜೀವನದಲ್ಲಿ ಸರ್ಕಮ್ಸ್ಟೆನ್ಸಸ್ ಯಾಕೆ ತೊಗೊಂಡು ಬರ್ತಾರೆ ಅಂದರೆ, ಓನ್ಲಿ ಟು ಮೇಕ್ ಅ ಸ್ಟ್ರಾಂಗ್, ನಮ್ಮನ್ನು ಅದು ಇನ್ನೂ ಬಲವಾಗಿ ನಮ್ಮನ್ನು ಮಾಡಲಿಕ್ಕೆ. ನಾವು ಬಿಟ್ಟು ಕೊಟ್ಟು ಲೋಕಕ್ಕೆ ಹೋಗ್ಬಿಡ್ತೇವೆ, ವಿ ಗೋ ವಿತ್ ದ ಫ್ಯಾಕ್ಟ್ಸ್, ಅದರ್ವೈಸ್ ವಿ ವಿಲ್ ಕ್ಲಿಂಗ್ ಆನ್ ಟು ಗಾಡ್. ನಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಾವು ಬಾಡಿಗೆ ಮನೇಲಿ ಇದ್ದೆವು, ನಮ್ಮ ಮಗ ಚಿಕ್ಕವನಾಗಿದ್ದ, ಇಬ್ಬರಿಗೂ ನಮಗೆ ಕೆಲಸ ಇಲ್ಲ, ನಾವು ಕೆಲಸ ಬಿಟ್ಟು ಸೇವೆಗೆ ಬಂದಿದ್ದೇವೆ. ಹೇಗೆ ನಾವು ಮುಂದಕ್ಕೆ ಹೋಗಬೇಕು? ಓಕೆ, ನಮ್ಮ ಮನೆ ಆವಾಗ ಸ್ವಲ್ಪ ಪರವಾಗಿಲ್ಲ, ದೊಡ್ಡ ಮನೆ, ಸ್ವಲ್ಪ ಜಾಸ್ತಿ ರೆಂಟ್ ಇತ್ತು. ನಮಗೆ ನೋಡಿದ ಜನರು, ನಮಗೆ ಕ್ಲೋಸ್ ಇದ್ದ ಜನರು ಹೇಳಿದರು, ಅಯ್ಯೋ ನಿಮಗೆ ಸಂಬಳನೇ ಇಲ್ಲ, ನೀವು ಏನಕ್ಕೆ ಇಲ್ಲಿ ಇಂಥ ದೊಡ್ಡ ಮನೇಲಿ ಇರ್ತೀರಿ, ನೀವು ಸಣ್ಣ ಮನೆಗೆ ಹೋಗ್ರಿ. ದಟ್ ಈಸ್ ಫ್ಯಾಕ್ಟ್. ದ ಫ್ಯಾಕ್ಟ್ ಈಸ್, ಈಗ ನಿಮಗೆ ಕೆಲಸ ಇಲ್ಲ, ನಿಮ್ಮ ಕೈಯಲ್ಲಿ ದುಡ್ಡು ಇಲ್ಲ, ನಿಮಗೆ ಎಷ್ಟು ರೆಂಟ್ ಕೊಡಲಿಕ್ಕೆ ಆಗೋದಿಲ್ಲ, ನಿಮಗೆ ಮಗು ಬೇರೆ ಇದೆ, ಗಾಡಿಗೆ ಡೀಸೆಲ್ ಪೆಟ್ರೋಲ್ ಬೇರೆ ಹಾಕಬೇಕು. ದೀಸ್ ವರ್ ದ ಫ್ಯಾಕ್ಟ್ಸ್. ಬಟ್ ನಾವಿಬ್ಬರು ಪ್ರಾರ್ಥನೆ ಮಾಡಿದಾಗ ನಮಗೆ ಒಂದು ಧೈರ್ಯವಾದ ಹೃದಯ ದೇವರು ಕೊಟ್ಟರು ಪ್ರಿಯರೇ. ದಟ್ ವಾಸ್ ನಾಟ್ ಆಸ್. ಇವತ್ತುವರೆಗೆ ನಾವು ಹೇಳ್ತೇವೆ, ಅದು ಏನು ಆ ದಿನ ನಮಗೆ ಇಬ್ಬರಿಗೆ ಒಂದು ನಂಬಿಕೆ ನಮ್ಮ ಹೃದಯದಲ್ಲಿ ಬಂತಲ್ಲ, ಇಟ್ ವಾಸ್ ಫ್ರಮ್ ಗಾಡ್. ದೇವರ ನಂಬಿಕೆ ಕೊಟ್ಟರು. ನಾವು ಹೇಳಿದೆವು, ಏನೇ ಆಗಲಿ ನಮಗೆ
ನಮಗೆ ಕರೆದದ್ದು ಸ್ವಾಮಿ, ಕರ್ದಾತನು ನಂಬಿಗಸ್ತನು. ನಾವು ಧಾರವಾಡಲ್ಲಿ ಇರಬೇಕಾದ್ರೆ ಅಲ್ಲಿ ದೇವರು ಮಾತಾಡಿ ಬ್ಯಾಂಗ್ಳೂರಿಗೆ ಹೋಗಂತ ಹೇಳಿದರು. ನಾವಿಲ್ಲಿ ಯಾವುದನ್ನು ನಂಬಿ ಬಂದಿಲ್ಲ, ದೇವರ ವಾಕ್ಯವನ್ನು ನಾವು ನಂಬಿ ಬಂದಿದ್ದೇವೆ. ಅವರೇ ನಮ್ಮನ್ನು ನಡೆಸ್ತಾರೆ. ನಾವು ಹೇಗೆ ಬಾಡಿಗೆ ಕಟ್ತವೋ, ನಮ್ಮ ಮಗುಗೆ ಹೇಗೆ ನಾವು ಉಣ್ಣಿಸ್ತವೋ ನಮಗೆ ಗೊತ್ತಿಲ್ಲ. ಬಟ್ ಕರ್ದಾತನು ನಂಬಿಗಸ್ತನು ಅಂತ ಇಬ್ಬರು ದೃಢವಾಗಿ ನಿಲ್ತು. ನಾವು ಚಿಕ್ಕ ಮನೆಗೂ ಹೋಗೋದಿಲ್ಲ, ನಾವು ಇರುವ ಮನೆಯಲ್ಲೇ ನಾವು ಇರ್ತೇವೆ. ಯಾಕೆಂದರೆ ದೇವರು ನಮಗೆ ಆ ಮನೆಯಲ್ಲಿ ನಡೆಸಿದ್ದು ಅದ್ಭುತವಾದ ರೀತಿಯಲ್ಲಿ. ಇನ್ನೊಂದು ಸರ್ತೆ ಆ ವಿಷಯದಲ್ಲಿ ಮಾತಾಡುವಾಗ ನಾನು ಖಂಡಿತವಾಗಿ ಆ ಸಾಕ್ಷಿಯನ್ನು ಶೇರ್ ಮಾಡ್ತಾನೆ, ಹೇಗೆ ದೇವರು ನಮಗೆ ಆ ಮನೆಯಲ್ಲಿ ನಡೆಸಿದ್ರು. ಅದಕ್ಕೆ ನಮಗೆ ನಂಬಿಕೆ ಇತ್ತೆಂದರೆ ಸ್ವಾಮಿ ಒದಗಿಸ್ತಾರೆ. ಪ್ರಿಯರೇ, ಆ ತಿಂಗಳು ನಮಗೆ ಏನೂ ಇರಲಿಲ್ಲ, ನಮಗೆ ಒಂದು ಪೈಸೆ ಯಾರಿಂದನೂ ಸಹಾಯ ಬಂದಿಲ್ಲ. ದೇವರು ಅದ್ಭುತವಾದ ರೀತಿಯಲ್ಲಿ, ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮಗೆ ಎಷ್ಟು ಇನ್ಕಮ್ ಬರಬೇಕಿತ್ತೋ ಅಷ್ಟು ಇನ್ಕಮ್ ಸ್ವಾಮಿ ಬೇರೆ ಬೇರೆ ಜನರಿಂದ ನಮಗೆ ಒದಗಿಸಿ ಕೊಟ್ಟರು. ಆ ದಿನದಿಂದ ಇವತ್ತುವರೆಗೆ ನಾವು ಈ ಬ್ಯಾಂಗ್ಳೂರು ಸಿಟಿದಲ್ಲಿ ಇದ್ದೇವೆ. ನಮಗೆ ಒಂದು ದಿವಸದ ಕೊರತೆ ಆಗದಂಗೆ ದೇವರು ನಮ್ಮನ್ನು ನಡೆಸಿದರು. ಹಾಲೆಲೂಯ, ಹಾಲೆಲೂಯ. ನಮಗೆ ಒಂದು ಇಷ್ಟು ದೃಢವಾದ ನಂಬಿಕೆ ಇದೆ ಅಂದರೆ ಏನೇ ಬರಲಿ ಬರಕಾಲದಲ್ಲಿನೂ ಒದಗಿಸುವ ದೇವರು ನಮ್ಮ ದೇವರು. ಪ್ರಿಯರೇ, ಆ ದಿನ ನಮಗೆ ಆ ಒಂದು ಟೆಸ್ಟಿಂಗ್ ಬರ್ತಿದ್ದಿಲ್ಲ ಆದರೆ ಐ ಡೋಂಟ್ ನೋ ವಾಟ್ ವುಡ್ ಹ್ಯಾವ್ ಹ್ಯಾಪನ್. ಆ ಒಂದು ನಮ್ಮ ಫೈನಾನ್ಷಿಯಲ್ ಕ್ರೈಸಿಸ್ ಆಯಿತು, ಆಮೇಲೆ ನಮಗೆ ಬಿಲ್ಡಿಂಗ್ ಕ್ರೈಸಿಸ್ ಬಂತು. ಬಿಲ್ಡಿಂಗೇ ಇಲ್ಲ ನಮಗೆ ಚರ್ಚ್ ನಡೆಸಲಿಕ್ಕೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ ಸ್ವಲ್ಪ ತಿಂಗಳು ನಡೆಸಿದ ಮೇಲೆ ನೀವು ಜಾಗ ಖಾಲಿ ಮಾಡಿ ಅಂದರು. ನಮ್ಮ ಹತ್ರ ಜಾಗ ತಗೊಳ್ಳಿಕ್ಕೆ ಕಾಸಿಲ್ಲ, ಒಂದು ಬಿಲ್ಡಿಂಗ್ಗೆ ನಾವು ರೆಂಟ್ ಕೊಟ್ಟು ಇರಲಿಕ್ಕೆ ನಮ್ಮ ಹತ್ರ ಕಾಸಿಲ್ಲ. ನಮ್ಮ ಪರಿಸ್ಥಿತಿ ಹಾಗೆ ಇತ್ತು. ಇವತ್ತು ಜನರು ನಮ್ಮನ್ನು ನೋಡಿ, ಓ ದೇವರಿಷ್ಟು ಮೇಲೆ ಎಬ್ಬಿಸಿದ್ದಾರೆ, ಪ್ರೇಸ್ ಗಾಡ್. ಇಟ್ ವಾಸ್ ನಾಟ್ ಈಸಿ ಫಾರ್ ಅಸ್. ಆವಾಗ ನಾವಿಬ್ಬರೇ ಕೂತ್ಕೊಂಡು ದೇವರ ಮೇಲೆ ಆತ್ಕೊಂಡು ನಾವು ತಗೊಂಡ ಡಿಸಿಷನ್ಸು ಇವತ್ತು ದೇವರು ನಮಗೆ ಉನ್ನತವಾದ ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ. ಆದರೂ ನಾವು ಯಾವುದರಲ್ಲಿ ಹೆಮ್ಮೆ ಪಡ್ತೇವೆ ಅಂದರೆ ಇಟ್ ವಾಸ್ ದ ಲಾರ್ಡ್ ಇನ್ ಎವ್ರಿಥಿಂಗ್. ಪ್ರತಿಯೊಂದೊಂದು ನಾವು ಸ್ಟೆಪ್ಸ್ ತಗೊಳ್ಳುವಾಗ, ಪ್ರತಿಯೊಂದೊಂದು ಡಿಸಿಷನ್ಸ್ ನಾವು ತಗೊಳ್ಳುವಾಗ ನಮಗೆ ದೇವರ ನಂಬಿಕೆ ಕೊಟ್ಟರು. ಪ್ರಿಯರೇ, ಸರ್ಕಮ್ಸ್ಟೆನ್ಸನ್ನು ನೋಡಿದಾಗ ಬ್ಯಾಂಗ್ಳೂರಲ್ಲಿ ಹೇಗೆ ಜೀವನ ಮಾಡೋದು, ಇದು ಒನ್ ಆಫ್ ದ ಕಾಸ್ಟ್ಲಿಯಸ್ಟ್ ಸಿಟಿ ಇನ್ ಏಷ್ಯಾ. ಇದರಲ್ಲಿ ನಾವು ಹೇಗೆ ಸಂಬಳ ಇಲ್ಲದೆ, ಒಂದು ಚರ್ಚ್ ಬಿಲ್ಡಿಂಗ್ ಇಲ್ಲದೆ, ಯಾರೋ ಒಂದು ಸಹಾಯ ಇಲ್ಲದೆ, ಯಾರ್ದೊಂದು ಪರಿಚಯ ಇಲ್ಲದೆ ಈ ಊರಲ್ಲಿ ಬಂದದು ದೇವರು ನಮ್ಮನ್ನು ನಡೆಸಿದ್ರು. ಪ್ರಿಯರೇ, ಆವಾಗ ನಮ್ಮ ಒಳಗೆ ಒಂದು ನಂಬಿಕೆ ಬಂತು, ಸ್ವಾಮಿ ನಮಗೆ ಖಂಡಿತವಾಗಿ ಬಾಗಿಲು ತೆಗಿತಾರೆ, ಎಲ್ಲಿಯಾದರೂ ಒಂದು ಸಭೆ ನಡೆಸಲಿಕ್ಕೆ ನಮಗೆ ಸ್ಥಳ ಕೊಡ್ತಾರೆ, ಎಲ್ಲಿಯಾದರೂ ನಮಗೆ ಸ್ವಾಮಿ ಒಂದು ನೆಲೆ ಕೊಡ್ತಾರೆ ಅಂತ ಒಂದು ನಂಬಿಕೆಯಿಂದ ಜೀವಿಸಿದೆವು. ನಾವು ಫ್ಯಾಕ್ಟ್ಸನ್ನು ನೋಡ್ತಿದ್ರೆ ನಮಗೆ ಸ್ಥಳ ಇಲ್ಲ, ನಮಗೆ ಪರಿಚಯದವರಿಲ್ಲ, ನಮಗೆ ಹಣ ಇಲ್ಲ, ನಮ್ಮ ಕಾಂಗ್ರಿಗೇಷನ್ ಭಾಳ ಸಣ್ಣದು, ಬಡವರು ನಮ್ಮ ಸಭೆಗೆ ಬರುವವರು, ನಮಗೆ ಸಹಾಯ ಎಲ್ಲಿಂದನೂ ಇಲ್ಲ, ಮೇಲೆ ಒಂದು ಬಿಟ್ಟು ಬೇರೆ ಸಹಾಯನೇ ಇರಲಿಲ್ಲ. ಪ್ರಿಯರೇ, ದ ಫ್ಯಾಕ್ಟ್ಸ್ ವರ್ ಆಲ್ ಅಗೇನ್ಸ್ಟ್ ಅಸ್, ಬಟ್ the faith of God made us to move ahead. Hallelujah. ಒಂದು ನಂಬಿಕೆಯಿಂದ. ಅದಕ್ಕೆ ನಾನು ನಿಮಗೆ ಇವತ್ತು ಎನ್ಕರೇಜ್ ಮಾಡ್ತಾ ಇದ್ದೇನೆ ಅಂದರೆ, ದಯಮಾಡಿ ಸಿಚುವೇಶನ್ಸನ್ನು, ಸರ್ಕಮ್ಸ್ಟೆನ್ಸನ್ನು ನೋಡಿ ತೀರ್ಮಾನ ಮಾಡಬೇಡಿ. ಇವತ್ತು ನಾವು ನೋಡ್ತೇವೆ ಅನೇಕ ಜನರು ಬ್ಯಾಂಗ್ಳೂರು ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ ತಮ್ಮ ಹಳ್ಳಿಗೆ. ಯಾಕೆ? ಕೊರೋನಾ ತುಂಬ ಆಗಿದೆ ಬ್ಯಾಂಗ್ಳೂರಲ್ಲಿ. ಅಯ್ಯೋ, ಇಲ್ಲಿ ಎಲ್ಲ ಕಡೆ ಹಬ್ತಾ ಇದೆ, ನಮ್ಮ ಏರಿಯಾದಲ್ಲಿನೂ ಹಬ್ತಾ ಇದೆ, ನಾವು ಯಾಕೆ ಇಲ್ಲಿ ಇರೋದು? ದಿಸ್ ಈಸ್ ದ ಫ್ಯಾಕ್ಟ್, ದಿಸ್ ಈಸ್ ವಾಟ್ ವಿ ಸಿ. ಆದರೆ ನಾವೇನು ಹೇಳ್ತೇವೆ ಅಂದರೆ, ನಾವು ಎಲ್ಲದ ಮಧ್ಯದಲ್ಲಿ ಇದ್ದರೂ ದೇವರು ನಮ್ಮನ್ನು ಕಾಯ್ತಾರೆ. ಕಾಯುವವನು ಉನ್ನತವನು, ದ ಒನ್ ಹೂ ಕೇರ್ಸ್ ಫಾರ್ ಅಸ್, ಹಿ ನೈದರ್ ಸ್ಲಂಬರ್ಸ್ ನೋ ಸ್ಲೀಪ್. ಆತನ ಕಣ್ಣುಗಳು ಯಾವಾಗಲೂ ನಮ್ಮ ಮೇಲೆ ಇದೆ. ಇನ್ನೊಂದು ವಿಷಯ ಫ್ಯಾಕ್ಟ್ಸ್ ಆ್ಯಂಡ್ ಫೇತ್ ಬಗ್ಗೆ ನಾವು ನೋಡ್ತೇವೆ. ದೇವರ ವಾಕ್ಯ ಹೇಳುತ್ತೇನೆಂದರೆ, ಕೊಡಿರಿ ಆವಾಗ ನಿಮಗೆ ಕೊಡಲ್ಪಡಲು. ಲೂಕ 6:38 ಹೀಗೆ ಹೇಳುತ್ತೆ ಅಂದರೆ, ಕೊಡಿರಿ ಆವಾಗ ನಿಮಗೆ ಕೊಡಲ್ಪಡೋದು. ನಮ್ಮ ಫ್ಯಾಕ್ಟ್ಸ್ ಏನೆಂದರೆ, ನಾವು ಕೊಡಬಾರ್ದು, ನಾವು ನಮಗೆ ಇಟ್ಕೊಳ್ಬೇಕು. ನಾವು ಕೊಡುವ ದಿವಸದಿಂದ ಏನಾಗುತ್ತೆ? ಕಡಿಮೆ ಆಗುತ್ತೆ, ಹೌದಲ್ಲ? ನಾವು ಕೊಡ್ಕೊತ ಹೋದರೆ ವಿ ವಿಲ್ ಬಿ ಲೂಸಿಂಗ್, ನಮಗೆ ಕಡಿಮೆ ಆಗುತ್ತೆ. ಆದರೆ ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ಕೊಡಿರಿ ಆವಾಗ ನಿಮಗೆ ಕೊಡಲ್ಪಡೋದು. ಇದು ವಿಚಿತ್ರ ಅಲ್ಲ? ಹೇಗೆ ನಾವು ಜೀವಿಸಲಿಕ್ಕೆ ಇಷ್ಟಪಡ್ತೇವೆ ಪ್ರಿಯರೇ? ಫ್ಯಾಕ್ಟ್ಸನ್ನು ನೋಡಿ ಜೀವಿಸ್ತೇವೆ, ನಮ್ಮ ಪಾಸ್ಬುಕ್ಕನ್ನು ನೋಡಿ ಜೀವಿಸ್ತೇವೆ, ನಮಗೆ ಇರುವ ಆಸ್ತಿಯನ್ನು ನೋಡಿ ಜೀವಿಸ್ತೇವೆ, ನಾವಿವತ್ತು ಯಾವುದನ್ನು ನೋಡಿ ಜೀವಿಸ್ತೇವೆ? ಪ್ರಿಯರೇ, ನಾವು ಇರುವ ಒಂದು ಕಾಲ ಹೇಗೆ ಇದೆ ಅಂದರೆ, ಯಾವಾಗ ನಮ್ಮ ಬ್ಯಾಂಕಲ್ಲಿ ಇರುವ ಕಾಸು ಗೌರ್ಮೆಂಟ್ ತಗೊಳ್ತದಂತ ಗೊತ್ತಿಲ್ಲ.
ವಿ ಡೋಂಟ್ ನೋ ವೆನ್ ಆಲ್ ದಟ್ ವಿ ಹ್ಯಾವ್ ವಿಲ್ ಬಿ ಗಾನ್ ಟು ದ ಗವರ್ಮೆಂಟ್. ಅಥವಾ ಏನೋ ಒಂದು ರೂಲ್ ಮಾಡಿ ಇಷ್ಟೇ ಪ್ರಾಪರ್ಟಿ ಇರಬೇಕು ಅಂತ ಮಾಡಿದರೆ ಏನು ಮಾಡ್ತೀರಿ? ಇಷ್ಟೇ ಗೋಲ್ಡ್ ಇರಬೇಕಂತ ಹೇಳಿದಾಗ ಏನು ಮಾಡ್ತೀರಿ? ಇದಕ್ಕಿಂತ ಹೆಚ್ಚಾಗಿ ನಾವು ಸಂಪಾದನೆ ಮಾಡೋದು ಯಾವುದೆಂದರೆ ನಂಬಿಕೆ ಪ್ರಿಯರೇ. ನಮ್ಮ ಹತ್ರ ನಂಬಿಕೆ ಇದ್ದರೆ ಎಂಥದೇ ಒಂದು ಸಿಚುವೇಶನ್ ಬಂದರೂ ನಾವು ನಮ್ಮ ಪಾಸ್ಬುಕ್ ನೋಡಿ ಜೀವನ ಮಾಡೋದಲ್ಲ. ನಮ್ಮ ಕಣ್ಣೆತ್ತಿ ಪರ್ವತ ಕಡೆ ನೋಡ್ತವೆ. ನಮ್ಮ ಸಹಾಯ ಭೂಮ್ಯಾಕಾಶನ ಉಂಟು ಮಾಡಿದ ದೇವರಿಂದ ನಮಗೆ ಸಹಾಯ ಬರುತ್ತೆ. ಸ್ಯಾಲ್ರಿ ಬರ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಬೇಕಿದ್ದ ಸಂಗತಿ ದೇವರು ಒದಗಿಸ್ತಾರೆ. ಫೇತ್ ಹೇಳುತ್ತೆ ಅಂದರೆ ಕೊಡಿ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತೆ ಅಂದರೆ ನಾವು ನಮ್ಮ ದಶಮ ಭಾಗವನ್ನು ದೇವರ ಆಲಯಕ್ಕೆ ನಾವು ಕೊಡಬೇಕು. ಅನೇಕರು ಈ ಒಂದು ಲಾಕ್ಡೌನ್ ಸಮಯದಲ್ಲಿ ದೇವರಿಗೆ ಕೊಡೋದು ನಿಲ್ಲಿಸಿ ಅನೇಕರು ಯೋಚನೆ ಮಾಡ್ತಾರೆ ಏನಂದರೆ, ಅಯ್ಯೋ ಈ ಲಾಕ್ಡೌನ್ ಟೈಮಲ್ಲಿ ನಾವು ಕೊಟ್ಟರೆ ನಮಗೆ ಕಡಿಮೆ ಆಗ್ಬೋದಲ್ಲ ಅಂತ. ಫ್ಯಾಕ್ಟ್ಸ್ ಏನು ಹೇಳುತ್ತೆ ಗೊತ್ತಾ? ನೆಕ್ಸ್ಟ್ ಮಂತ್ ನಿನಗೆ ಕೆಲಸ ಇದೇನೋ ಇಲ್ಲೋ ಗೊತ್ತಿಲ್ಲ, ನೀನೀಗ ದೇವರಿಗೆ ಕೊಟ್ಟರೆ ನಿನ್ನದು ಪರಿಸ್ಥಿತಿ ಏನಾಗ್ಬೋದು, ಅಯ್ಯೋ ನಿನ್ನ ರೆಂಟ್ ಕಟ್ಟಬೇಕು, ಅಯ್ಯೋ ಗ್ರೋಸರೀಸ್ಗೆ ಹಣ ಬೇಕು, ಏನಾದರೂ ಸಿಕ್ಕಾದರೆ ಕರೋನಾನ ಟ್ರೀಟ್ ಮಾಡೋದು ಸುಲಭನಾ? ಇವತ್ತು ಯಾರೋ ನನಗೆ ಫೋನ್ ಮಾಡಿ ಕೇಳ್ತಾಯಿದ್ರು, ಸಿಸ್ಟರ್ ಕರೋನಾ ಬಂದರೆ ಅಜ್ಮಾಸು ಎಷ್ಟು ಖರ್ಚು ಆಗ್ಬೋದು ಅಂದರೆ ನನಗೆ ಅದದು ಅಂದಾಜಿಲ್ಲ. ನನಗೆ ಒಂದೇ ಗೊತ್ತು, ನಾವು ಮನೇಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೇವೆ, ಈ ಯಾವುದು ರೋಗ ನಮ್ಮ ಮನೆ ಸಮೀಪಕ್ಕೂ ಬರುವುದಿಲ್ಲ ಅಂತ ಆ ನಂಬಿಕೆಯಲ್ಲಿ ನಾವಿದ್ದೇವೆ ಅಂತ ಅಷ್ಟೇ ಹೇಳಿದೆ. ನಾವು ಆಲ್ರೆಡಿ ಪ್ರಿಪೇರ್ ಮಾಡ್ತಾ ಇದ್ದೇವೆ ಕಾಸನ್ನು. ಯಾಕೆ? ಸಿಕ್ಕಾದರೆ ನಾನು ಹಾಸ್ಪಿಟಲ್ಗೆ ಕಟ್ಟಬೇಕು. ಪ್ರಿಯರೇ ಮರೀರಿ, ಡೋಂಟ್ ಲೀವ್ ದ್ಯಾಟ್ ಲೈಫ್, ಲೀವ್ ದ ಲೈಫ್ ದಟ್ ಗಾಡ್ ಹ್ಯಾಸ್ ಗಿವನ್ ಅಸ್. ಏನಂದರೆ ದೇವರಿಗೆ ಕೊಡೋದು, ದೇವರಿಗೆ ನಾವು ಸಲ್ಲಿಸುವ. ಪ್ರಿಯರೇ, ನಮ್ಮ ಸಭೆಯಲ್ಲಿ ಒಂದು ಕುಟುಂಬ ಇದೆ, ಭಾಳ ಬಡವರು. ಅವನೊಂದು ಕಡೆ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ರೆ ಅವನು ಮಾರ್ಚ್ ತಿಂಗಳಲ್ಲಿ ಅವನ ಕೆಲಸನೂ ಹೋಗ್ಬಿಡ್ತು. ಅವರೆಲ್ಲೋ ಒಂದು ಕಡೆ ಕೇರ್ ಟೇಕರ್ ಆಗಿ ಒಂದು ಸಣ್ಣ ಮನೇಲಿ ಇದ್ದಾರೆ. ಆ ಮನೇಲಿ ಅವರು ಜೀವಿಸ್ತಾ ಇದ್ರು. ಆದರೆ ಪ್ರತಿ ತಿಂಗಳು ಇಂಥ ಲಾಕ್ಡೌನ್ ಸಮಯದಲ್ಲಿ ಸಹ ಯಾರ ಮೂಲಕ ಆದರೂ ಅವರ ದಶಮ ಭಾಗವನ್ನು ಕಲಿಸಿಕೊಡ್ತಾಯಿದ್ರು. ಒಂದೇ ಹೇಳ್ತಾ ಇದ್ರು, ನಮಗೆ ದೇವರು ಒದಗಿಸ್ತಾರೆ. ಹೇಗೆ ಒದಗಿಸ್ತಾರೆ ಗೊತ್ತಿಲ್ಲ, ನಾವು ಕೊಡೋದು ನಾವು ಕೊಡ್ತೇವೆ. ಅವ್ರ ಫ್ಯಾಕ್ಟ್ಸನ್ನು ನೋಡ್ತಾ ಇರಲಿಲ್ಲ. ಏನಂದರೆ ಕೆಲಸ ಇಲ್ಲ, ಓಕೆ ಈಗ ಮನೆ ಬಾಡಿಗೆ ಹೇಗೆ ಕಟ್ಟೋದು, ಓಕೆ ನಾವು ಊಟಕ್ಕೆ ಏನು ಮಾಡೋದು, ಸಿಕ್ಕಾದರೆ ನಾವು ಏನು ಮಾಡೋದು, EMIs ಕಟ್ಟೋದು, ಅದು ಏನು ಮಾಡೋದು, ಅದನ್ನೆಲ್ಲ ಬದಿಗಿಟ್ಟು ನನಗೆ ಇಷ್ಟೇ ಹೇಳ್ತಾ ಇದ್ರು. ಏನಂದರೆ ನಾವು ದೇವರಿಗೆ ಸನ್ಮಾನ ಮಾಡೋದು ನಾವು ಮಾಡಲೇಬೇಕು, ದೇವರಿಗೆ ಕೊಡೋದು ನಾನು ಕೊಡಲೇಬೇಕು ಅಂತ ಧಾರಾಳವಾಗಿ ಅವರ ದಶಮ ಭಾಗವನ್ನು ಕೊಡ್ತಾಯಿದ್ರು. ನಿನ್ನೆ ನನಗೆ ಫೋನ್ ಮಾಡಿ ಹೇಳಿದ್ರು ಅಂದರೆ, ಸಿಸ್ಟರ್ ಎಂಥ ಒಂದು ಅದ್ಭುತ, ನಾವು ನಮಗೆ ಇರುವ ಮನೆಯಲ್ಲೇ ಅವ್ರು ಹೇಳಿದ್ರು ಏನೆಂದರೆ, ನೀವು ಆಚೆ ಕೆಲಸಕ್ಕೇ ಹೋಗಬೇಡ್ರಿ, ಹೊರಗೆ ಏನು ನಿಮಗೆ ಸಂಬಳ ಸಿಗ್ತಾಯಿತ್ತು ಅದು ನಾವೇ ನಿಮಗೆ ಕೊಡ್ತೇವೆ. ಹಲ್ಲೆಲೂಯಾ. ಅಷ್ಟೇ ಅಲ್ಲ, ಅವರ ಮಗಳು ಬೇರೆ ಕಡೆಯಿಂದ ಬಂದ ಮಗಳು ಏನು ಹೇಳಿದ್ದಾರೆ ಅಂದರೆ, ಎಂಥ ಕಷ್ಟ ಬಂದರೂ ಏನೇ ಇದ್ದರೂ ನಾವು ನಿಮಗೆ ಸಹಾಯ ಮಾಡ್ತೇವೆ ಅಂತ ಹೇಳಿ ಒಂದು ದೊಡ್ಡ ಅಮೌಂಟ್ ಅವ್ರ ಅಕೌಂಟಿಗೆ ಹಾಕಿ ಹೋದ್ರು. ಅವ್ರಿಗೆ ಎಷ್ಟು ಖುಷಿಯಾಗಿತ್ತು. ಪ್ರಿಯರೇ, ದಿಸ್ ಈಸ್ ಲಿವಿಂಗ್ ಬೈ ಫೇತ್. ನಾವು ಯಾವಾಗ ಕೊಡ್ತೇವಲ್ಲ, ನಮ್ಮ ದಶಮ ಭಾಗ ಕೊಡೋದು, ಇಟ್ ಈಸ್ ದಟ್ ವಿ ಆರ್ ಗಿವಿಂಗ್ ಬೈ ಫೇತ್. ನಾನೀಗ ನಿಮಗೆ ಪ್ರಸಂಗ ಮಾಡ್ತಾ ಇರೋದು ನೀವು ಕೊಡಿ ಅಂತ ಅಲ್ಲ, ನಾನು ನಿಮಗೆ ಒಂದು ರಹಸ್ಯ ಹೇಳ್ತಾ ಇದ್ದಂದರೆ, ನಾವು ಯಾವಾಗ ಕೊಡ್ತವೋ ಇಟ್ ಈಸ್ ಎನ್ ಆ್ಯಕ್ಟ್ ಆಫ್ ಫೇತ್. ನಾವು ದೇವರ ವಾಕ್ಯವನ್ನು ನಾವು ಅದನ್ನು ಕೈಕೊಂಡು, ದೇವರೇ ನೀವು ನನಗೆ ಹೇಳಿದ್ದೀರಿ ಅಲ್ಲ, ಕೊಡಬೇಕಂತ ನೀವು ಹೇಳಿದ್ದೀರಿ ಅಲ್ಲ, ದ್ಯಾಟ್ ಈಸ್ ಐ ಆಮ್ ಲಿವಿಂಗ್ ಬೈ ಫೇತ್. ನಾನು ನಂಬಿಕೆಯಿಂದ ನಾನು ಕೊಡ್ತಾ ಇದ್ದಾನೆ. ಫ್ಯಾಕ್ಟ್ಸ್ ಏನು ಹೇಳ್ತಾ ಇದೆ ಅಂದರೆ, ಸತ್ಯ ಏನು ನಾನು ತಿಳ್ಕೊಳ್ತಾ ಇದ್ದೇನೆ ಅಂದರೆ, ಈಗ ನಾನು ಕೊಟ್ಟರೆ ನನಗೆ ಏನೂ ಉಳಿಲಿಕ್ಕೆ ಇಲ್ಲ. ಈ ಕುಟುಂಬದವರು ಯೋಚನೆ ಮಾಡ್ಬೋದಿತ್ತು, ಅಯ್ಯೋ ನಾವು ಅಮೌಂಟ್ ಏನಾದರೂ ಬಡವರು, ಸಣ್ಣ ಒಂದು ಇನ್ಕಮ್, ಆ ಸಣ್ಣ ಇನ್ಕಮಲ್ಲಿ ದಶಮ ಭಾಗ ಕೊಡೋದು ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದೆಮ್. ಆದರೆ ಅವ್ರ ತೀರ್ಮಾನ ಏನಿತ್ತು ಅಂದರೆ, ನಾವು ದೇವರಿಗೆ ಕೊಡೋದು ಕೊಡ್ತೇವೆ. ಮ್ಯಾನ್ ಏನಾಯಿತು ಪ್ರಿಯರೇ? ಗಾಡ್ ಓಪನ್ ದ ಹೆವೆನ್ಸ್. ಈ ಸಮಯದಲ್ಲಿ ಈ ಪ್ರೋಗ್ರಾಮ್ ನೋಡುವ ನೀವಾಗಲಿ ನಾನಾಗಲಿ ದೇವರಿಗೆ ಕೊಡೋದೇ ಏನಾದರೂ ನಾವು ಬಚ್ಚಿ ಇಟ್ಕೊಳ್ಳೋದು ಬೇಡ ಪ್ರಿಯರೇ, ನಂಬಿಕೆಯಿಂದ. ಯಾಕೆಂದರೆ ದ ಫೇತ್ ಲಿವಿಂಗ್ ಈಸ್ ಗಿವಿಂಗ್ ಟು ಗಾಡ್, ದ ಫ್ಯಾಕ್ಟ್ ಲಿವಿಂಗ್ ಈಸ್ ಕೀಪಿಂಗ್ ಬ್ಯಾಕ್ ಎವ್ರಿಥಿಂಗ್. ನಾವು ಇಟ್ಕೊಳ್ಳೋದು ಅದು ತಪ್ಪು, ನಾವು ಕೊಡೋದು ನಾವು ಕೊಟ್ಟು ನೋಡುವ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತೆ, ಬೇರೆ ಯಾವುದ್ರಲ್ಲಿನೂ ನಾವು ದೇವರನ್ನು ಪರೀಕ್ಷೆ ಮಾಡ್ಬೋದು, ಈ ಒಂದು ಸಂಗತಿಯಲ್ಲಿ ನಾವು ದೇವರನ್ನು ಪರೀಕ್ಷೆ ಮಾಡ್ಬೋದು. ಎಸ್, ನಮ್ಮದು ಒಂದು ಸಾಕ್ಷಿ ಏನೆಂದರೆ, ನಾವು ನೋಡಿದ್ದೇವೆ ಯಾರ್ಯಾರು ದೇವರಿಗೆ ಕೊಟ್ಟಿದ್ದಾರೋ ಅವ್ರಿಗೆ ದೇವರು ತಿರುಗಿ ಕೊಟ್ಟಿದ್ದಾರೆ. ಈ ಲಾಕ್ಡೌನ್ ಸಮಯದಲ್ಲಿ ಸಹ ಎಷ್ಟೋ ಜನರು ಫೋನ್ ಮಾಡ್ತಾ ಇದ್ದಾರೆ, ನಮ್ಮ ಸಭಿಕರು ಫೋನ್ ಮಾಡ್ತಾ ಇದ್ದಾರೆ,
ನಾವು ಲಕ್ಷ್ಯ ಕೊಟ್ಟು ಗಮನ ಇಟ್ಟು ಒಂದೊಂದು ಫ್ಯಾಮಿಲಿಯನ್ನು ನಾವು ನೋಡಬೇಕಾದ್ರೆ, the people who always gave to God, the people who always blessed the ministry of God, ಅದು ಟಿ ವಿ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಸೇವಕರಾಗಿರ್ಬೋದು, ಧಾರಾಳವಾಗಿ ಕೊಟ್ಟ ಜನರಿಗೆ ಏನೂ ಕೊರತೆ ಆಗಿಲ್ಲ. ಇನ್ನೊಂದು ಕುಟುಂಬದವ್ರು ಹೇಳ್ತಾ ಇದ್ರು ಏನೆಂದರೆ, ನಮ್ಮ ಯಜಮಾನರಿಗೆ ಕೆಲಸಕ್ಕೆ ಬರಬೇಡ ಅಂತ ಹೇಳಿದರು, ನೆಕ್ಸ್ಟ್ ಮಂತಿಂದ ನಿನಗೆ ಕೆಲಸ ಇಲ್ಲ, ನೀನು ಬರಬೇಡ ಅಂತ ಹೇಳಿದರು. ಏನು ಮಾಡಬೇಕಂತ ಗೊತ್ತಿಲ್ಲ, ಆದರೆ ಅವ್ರಿಗೆ ಸ್ಯಾಲ್ರಿ ಕೊಡೋಗ ಹೇಳಿದರು, ಇಲ್ಲಪ್ಪ ನೆಕ್ಸ್ಟ್ ಮಂತು ಬಾ, ನೀನು ಎಲ್ಲರನ್ನು ತೆಗೆದಿದ್ದೇವೆ ಆದರೆ ನಿನ್ನನ್ನು ನಾನು ಇಟ್ಟಿದ್ದೇನೆ. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಐ ಚಾಲೆಂಜ್ ಯು, ಲೀವ್ ಬೈ ಫೇತ್. ಇಟ್ ಈಸ್ ಅ ಟೋಟಲ್ ಕೇರ್ ಫ್ರೀ ಲೈಫ್. ಏನು ಆಗುತ್ತೋ ಏನು ಆಗೋದಿಲ್ಲನೋ ಅದನ್ನು ನನಗೆ ಒಂದು ಭಯನೇ ಇರೋದಿಲ್ಲ. ಯಾಕೆಂದರೆ ವಿ ಆರ್ ಆ್ಯಂಕರ್ಡ್ ಇನ್ ಹಿಮ್. ನಾವು ಸಂಪೂರ್ಣವಾಗಿ ನಮ್ಮ ಜೀವನವನ್ನು ಅವರ ಕೈಯಲ್ಲಿ ಕೊಟ್ಟಿದ್ದಾವೆ, ಒಪ್ಪಿಸಿದ್ದಾವೆ, ನಂಬಿಕೆಯಲ್ಲಿ ಜೀವಿಸ್ತವೆ. ಎಲ್ಲರೂ ಮಾತಾಡಿದಂಗೆ ನಾವು ಮಾತಾಡೋದಿಲ್ಲ ಪ್ರಿಯರೇ, ಎಲ್ಲರೂ ಹೇಳಿದಂಗೆ ನಾವು ಹೇಳೋದಿಲ್ಲ. ನಾವು ಹೇಳೋದೇನೆಂದರೆ, ನನ್ನ ದೇವರು ತನ್ನ ಐಶ್ವರ್ಯದ ಪ್ರಭಾವ ತಕ್ಕಂಗೆ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಮೈ ಗಾಡ್ ಶಲ್ ಸಪ್ಲೈ ಆಲ್ ಮೈ ನೀಡ್ಸ್ ಅಕಾರ್ಡಿಂಗ್ to his riches in glory in Christ Jesus. ಕೆಲವರು ಇದ್ದಾರೆ ಪ್ರಿಯರೇ, ಇಷ್ಟು ಹಣ ಇದೆ, ಇಷ್ಟು ಆಸ್ತಿ ಇದೆ, ಇಷ್ಟು ಬ್ಯಾಂಕಲ್ಲಿದೆ, ಇಷ್ಟು ಚಿನ್ನ ಇದೆ, ಅವರು ಅದನ್ನೆಲ್ಲ ಇಟ್ಕೊಂಡು ಎಷ್ಟೋ ಜನ್ರೇಷನ್ ತಿನ್ಬೋದು. ಆದರೆ ಬಾಯಲ್ಲಿ ಯಾವಾಗ ಹೇಳೋದಂದರೆ, ಅಯ್ಯೋ ಕಾಸಿಲ್ಲ, ಅಯ್ಯೋ ಕಾಸಿಲ್ಲ, ಅಯ್ಯೋ ಕಾಸಿಲ್ಲ. ಯಾಕೆ ಗೊತ್ತಾ? ಅವರು ಸುತ್ತಮುತ್ತ ನೋಡ್ತಾರೆ, ಯಾರ ಬಾಯಿಂದ ಹಂಗೆ ಅರಿಕೆ ಮಾಡ್ತಾನೆ ಇರ್ತದ, ಅವ್ರದ್ದು ಕಾಸು ಹಾಗೆ ಹೋಗ್ತಾನೆ ಇರುತ್ತೆ. ಪ್ರಿಯರೇ, ನಮ್ಮ ಹತ್ರ ಇವತ್ತು ಏನಿಲ್ಲದ್ರೂ ನಾವು ಧೈರ್ಯವಾಗಿ ಹೇಳುತ್ತೆ, ನಮ್ಮ ಕುಟುಂಬದಲ್ಲಿ ಯೆಹೋವ ಈರೇ ಇದ್ದಾರೆ, ನನ್ನ ಸೇವೆಯಲ್ಲಿ ಯೆಹೋವ ಈರೇ ಇದ್ದಾರೆ. ನನ್ನ ಕುಟುಂಬ, ನನ್ನ ಮಕ್ಕಳಾಗಲಿ, ನನ್ನ ಮೊಮ್ಮಕ್ಕಳಾಗಲಿ, ಓಕೆ, ನಮ್ಮ ಸಭಿಕರಾಗಲಿ, ನಮಗೆ ನಮ್ಮ ಕಾಂಟ್ಯಾಕ್ಟ್ಸ್ ಆಗಲಿ, ಇವರ ಎಲ್ಲರ ಜೀವನದಲ್ಲಿ ಯೆಹೋವ ಈರೇ ಕೆಲಸ ಮಾಡ್ತಾ ಇದ್ದಾರೆ. ಯಾರಿಗೂ ಇದೇನೋ ಯಾರಿಗೂ ಇಲ್ಲನೋ ನನಗೆ ಗೊತ್ತಿಲ್ಲ, ಆದರೆ ದೇವರ ಮೇಲೆ ನಂಬಿಕೆ ಇಟ್ಟವ್ರಿಗೆ ಆಶಾಭಂಗ ಆಗೋದೇ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಆದಿಕಾಂಡದಲ್ಲಿ ನಾವು ಇನ್ನೊಂದು ಕತೆ ನೋಡ್ತೇವೆ, ಅಬ್ರಹಾಮ ಮತ್ತು ಸಾರಳ ಕತೆ. ಅಬ್ರಹಾಮ ಮತ್ತು ಸಾರಳಿಗೆ ಮಕ್ಕಳೇ ಆಗ್ತಿಲ್ಲ. ದ ಫ್ಯಾಕ್ಟ್ ವಾಸ್, ಅವ್ರಿಗೆ ಏಜ್ ಆಯಿತು, they are beyond the age of bearing a child. ಅವ್ರಿಗೆ ಮಕ್ಕಳಾಗುವ ಸಾಧ್ಯತೆಯೇ ಇರಲಿಲ್ಲ. ಓಕೆ, ಎಲ್ಲರ ಮುಂದೆ ಅವ್ರಿಗೆ ಅವಮಾನ ಆಗಿತ್ತು. ಅವ್ರಿಗೆ ಇನ್ನೊಂದು ಮಗು ಆಗುತ್ತೆ ವಾಸ್ ಲೈಕ್ ಅ ಡ್ರೀಮ್ ಟು ದೆಮ್. ದ ಫ್ಯಾಕ್ಟ್ ವಾಸ್, ದ ಬಾಡಿ ಹ್ಯಾಡ್ ಗಿವನ್ ಅಪ್, ದ ಏಜ್, ಎವ್ರಿಥಿಂಗ್ ವಾಸ್ ಕನ್ಸಿಡರ್ ಮಾಡಿದರೆ ಅವ್ರಿಗೆ ಮಕ್ಕಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಸಮಯದಲ್ಲಿ ವೆನ್ ಥಿಂಗ್ಸ್ ಲುಕ್ ಡಿಫ್ರೆಂಟ್, ಪ್ರಿಯರೇ, ನಮ್ಮ ಜೀವನದಲ್ಲಿನೂ ಹಾಗೆ ಇರ್ಬೋದು. ದ ಫ್ಯಾಕ್ಟ್ಸ್ ಮೇ ಬಿ ವಿ ಆರ್ ಸಿಂಕಿಂಗ್, ದ ಫ್ಯಾಕ್ಟ್ಸ್ ಮೇ ಬಿ ಇಟ್ಸ್ ಇಂಪಾಸಿಬಲ್, ದ ಫ್ಯಾಕ್ಟ್ಸ್ ಮೇ ಬಿ ಯು ವಿಲ್ ನೆವರ್ ಕಮ್ ಅಪ್, ಬಟ್ ದ ಟ್ರುತ್ ಈಸ್, ದ ಫೇತ್ ಈಸ್, ಎಂಥ ಒಂದು ಸಮಯದಲ್ಲಿ, ಎಂಥ ಒಂದು ವಯಸ್ಸಲ್ಲಿ, ಯಾವುದೇ ಒಂದು ಥರದಲ್ಲಿ ಸಾಧ್ಯ ಆಗಲಿಕ್ಕೆ ಆಗೋದಿಲ್ಲ. ಆ ಕಾಲದಲ್ಲಿ IVF ಇರಲಿಲ್ಲ, ಬೇರೆ ಬೇರೆ ಫರ್ಟಿಲಿಟಿ ಸೆಂಟರ್ಸ್ ಇರಲಿಲ್ಲ, ಏನೂ ಇರಲಿಲ್ಲ ಪ್ರಿಯರೇ. ಬಟ್ ಅಬ್ರಹಾಮ್ ಲೀವ್ಡ್ ಬೈ ಫೇತ್. ಅವನಿಗೆ ಒಂದು ನಂಬಿಕೆ ಇತ್ತು, ನನಗೆ ಯಾರು ವಾಗ್ದಾನ ಮಾಡಿದಾರಲ್ಲ ಅವರು ನನಗೆ ಎಂದಿಗೂ ಆಶಾಭಂಗ ಪಡಿಸೋದಿಲ್ಲ. ಹಿ ವಿಲ್ ನೆವರ್ ಫೇಲ್, ಹೀಸ್ ಪ್ರಾಮಿಸಸ್ ವಿಲ್ ನೆವರ್ ಫೇಲ್. ಅವನು ಏನು ಹೇಳ್ತಾನೆ ಅಂದರೆ, ನನಗೆ ದೇವರು ಒಂದು ಮಗುವನ್ನು ಕೊಡ್ತಾರೆ. ಇವತ್ತು ನಮಗೆ ಒಂದು ಪ್ರಾಬ್ಲಮ್ ಆಯಿತಾ, ನಮಗೆ ಒಂದು ಮಕ್ಕಳಾಗ್ತಾ ಇಲ್ಲವ, ಓಕೆ, ಡಾಕ್ಟರ್ಸ್ ಕಡೆ ಹೋಗಿ ನಾವು ರಿಪೋರ್ಟ್ಸ್ ನೋಡುವಾಗ ದ ಫ್ಯಾಕ್ಟ್ ಸೇಸ್ ಇಟ್ ಈಸ್ ನಾಟ್ ಪಾಸಿಬಲ್. ಪ್ರಿಯರೇ, ಇಷ್ಟೊಂದು ಸಾಕ್ಷಿಗಳಿದೆ. ಕೆಲವ್ರಿಗೆ ಯೂಟ್ರಸ್ ಇಲ್ಲಾದರೂ ಸಹ ದೇವರು ಹೊಸ ಯೂಟ್ರಸ್ಸನ್ನು ಕ್ರಿಯೇಟ್ ಮಾಡಿ ಮಕ್ಕಳನ್ನು ಕೊಟ್ಟಿದ್ದಾರೆ. ಇದು ಹೇಗೆ ಇದೆ? ಹೌ ಇಸ್ ಇಟ್ ಲಿವಿಂಗ್ ಬೈ ಫೇತ್? ಇಟ್ ಈಸ್ ಟೋಟಲಿ ಡಿಫ್ರೆಂಟ್. ವಾಟ್ ಸೀಮ್ಸ್ ಇಂಪಾಸಿಬಲ್ ವಿತ್ ಮ್ಯಾನ್ ಈಸ್ ಪಾಸಿಬಲ್ ವಿತ್ ಗಾಡ್. ಯೇಸು ಸ್ವಾಮಿ ಮರಿಯಳಿಗೆ ಹೇಳಿದರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಡೂ ವಿ ಬಿಲೀವ್ ಇನ್ ಜೀಸಸ್? Do we have faith that he can move mountains? He is a miracle working God. ನಾವು ಯಾಕೆ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ? ನಾವು ಅವರ ಕೈಯನ್ನು ಕಟ್ಟಿ ಹಾಕ್ತೇವೆ. ಯಾವಾಗ ಗೊತ್ತಾ? ನಾವು ಯಾವಾಗ ಎಲ್ಲ ಸಂಗತಿಗಳನ್ನು ನೋಡ್ತೇವೆ. ಪ್ರಿಯರೇ, ಅಬ್ರಹಾಮ್ಗೆ ಸಾರಳಿಗೆ ಸುಲಭ ಇರಲಿಲ್ಲ.
ಅವ್ರಿಗೆ ಪ್ರತಿಯೊಬ್ಬರು ಪ್ರತಿ ಕ್ಷಣ ಪ್ರತಿ ಸಮಯ ಒಂದೇ ನೆನಪಿಗೆ ಕೊಡ್ತಾ ಇದ್ರೆ ಅಂದರೆ ನಿಮಗೆ ಮಕ್ಕಳು ಇಲ್ಲ, ನಿಮಗೆ ಮಕ್ಕಳು ಇಲ್ಲ, ಇನ್ನೂ ಏನು ಏಜ್ ಆಯಿತು ತಾನೆ, ಇನ್ನೂ ಏನು ಏಜ್ ಆಯಿತು ತಾನೆ, ಇನ್ನು ನಿಮಗೆ ಮಕ್ಕಳಾಗುತ್ತೆ. ಆದರೆ ಪ್ರಿಯರೇ, ಐ ರಿಯಲಿ ಅಪ್ರಿಷಿಯೇಟ್ ದಿಸ್ ಮ್ಯಾನ್ ಆಫ್ ಗಾಡ್, ದಿಸ್ ಮ್ಯಾನ್ ಆಫ್ ಫೇತ್ ಹೂ ಸೆಡ್ ದಟ್ ಅವರು ನನಗೆ ವಾಗ್ದಾನ ಮಾಡಿದರೆ ನಮಗೆ ಮಗು ಆಗೇ ಆಗುತ್ತೆ. ನಮ್ಮಂಗೆ ನನ್ನಂಗೆ ಸಾರಳು ಇರ್ಬೋದು, ನಾನು ಸಾರಳ ಸ್ಥಾನದಲ್ಲಿ ಇರ್ತಿದ್ರೆ ನಾನು ನಗ್ತಿದ್ದೆ. ಯಾಕೆಂದರೆ ದ ಫ್ಯಾಕ್ಟ್ ಈಸ್ ಮೈ ಬಾಡಿ ಕೆನಾಟ್ ಬೇರ್ ಅ ಚೈಲ್ಡ್. ನನಗೆ ಮಕ್ಕಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಐ ಆಮ್ ಬಿಯಾಂಡ್ ದ್ಯಾಟ್ ಏಜ್. ನನಗೆ ಇನ್ನು ಮಗುನ, ದ್ಯಾಟ್ ಈಸ್ ದ ಫ್ಯಾಕ್ಟ್. ಬಟ್ ಐ ವಾಂಟ್ ಟು ಎನ್ಕರೇಜ್ ಯು, ಅವರ್ ಗಾಡ್ ಈಸ್ ಬಿಯಾಂಡ್ ದ ಫ್ಯಾಕ್ಟ್ಸ್. ನಮ್ಮ ದೇವರು, ನೀವು ನಂಬಿದ ದೇವರು, ನಾನು ನಂಬಿದ ದೇವರು ಏನು ಹೇಳ್ತಾರೆ ಅಂದರೆ, ಹೊರಗೆಯ ತೋರಿಬೇಕೆಯನ್ನು ನೋಡಬೇಡಿ. ಡೋಂಟ್ ಸಿ ವಾಟ್ ಈಸ್ ಹ್ಯಾಪ್ನಿಂಗ್ ಟು ಯು, ಡೋಂಟ್ ಸಿ ದ ರಿಪೋರ್ಟ್ಸ್, ಡೋಂಟ್ ಹಿಯರ್ ದಟ್ ನ್ಯೂಸ್ that says that corona will not go. ಇದು ಹೋಗೋದಿಲ್ಲ, ಇದಕ್ಕೆ ವ್ಯಾಕ್ಸಿನ್ ಸಿಕ್ಕಿಲ್ಲ, ಇದು ಇನ್ನು ಹಪ್ತಾ ಇದೆ, ಆಗಸ್ಟ್ ತಿಂಗಳಲ್ಲಿ ಹೀಗೆ ಆಗುತ್ತೆ, ಸೆಪ್ಟೆಂಬರ್ ತಿಂಗಳಲ್ಲಿ ಹೀಗೆ. ಏನೇ ಹೇಳಿ, ನಾವಿವತ್ತು ನಮ್ಮ ನಂಬಿಕೆ ಏನೆಂದರೆ, ನಾವು ಪ್ರಾರ್ಥನೆ ಮಾಡಿದ್ದೇವೆ, ಇಡೀ ಜಗತ್ತಿನ ಮಕ್ಕಳು, ದೇವರ ಮಕ್ಕಳು ಪ್ರಾರ್ಥನೆ ಮಾಡಿದರೆ ಕೊರೋನಾ ಹ್ಯಾಸ್ ಟು ಗೋ. ದಿಸ್ ಈಸ್ ನಮ್ಮ ನಂಬಿಕೆ, ನಮ್ಮ ಅರಿಕೆ. ನೀವೇನು ಹೇಳ್ತೀರಾ? ಇವತ್ತು ನಾವು ಲೋಕದ ಜನರ ಜೊತೆ ಸುತ್ತಾಡ್ತವೆ, ಜನರ ಜೊತೆ ನಾವು ಹೋಗ್ತವೋ, ಅಥವಾ ನಾವು ಬೇರೆ ಒಂದು ಕಂಪಾರ್ಟ್ಮೆಂಟಲ್ಲಿ ನಿಲ್ತು ನಾವು ದೇವರ ವಾಕ್ಯವನ್ನು ಇಟ್ಕೊಂಡು ವಿ ಆರ್ ಅಬೌವ್ ದಿಸ್ ಥಿಂಗ್ಸ್, ವಿ ಆರ್ ಅಬೌವ್ ದ ಸಿಚುವೇಶನ್, ವಿ ಆರ್ ಅಬೌವ್ ದ ಸರ್ಕಮ್ಸ್ಟೆನ್ಸ್ ಅಂತ ನಾವು ಹೇಳ್ತೇವೆ. ಅಷ್ಟೇ ಅಲ್ಲ ಪ್ರಿಯರೇ, ಇನ್ನೊಂದು ಕತೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ನ್ಯಾಯಸ್ಥಾಪಕರು ಅದು 7ನೇ ಅಧ್ಯಾಯದಲ್ಲಿ, ದ ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 7 ವರ್ಸ್ 20 to 22. ಜಡ್ಜಸ್ ಚಾಪ್ಟರ್ 7 ವರ್ಸ್ 20 to 22. ಇದು ನಮಗೆಲ್ಲರಿಗೆ ಗೊತ್ತಿದ್ದ ಕತೆ, ಗಿದ್ಯೋನಿನ ಕತೆ. ಪ್ರಿಯರೇ, ಯೂಶ್ವಲಿ ವಾರ್ ಹೇಗೆ ಮಾಡ್ತಾರೆ? ಕತ್ತಿ ತೊಗೊಂಡು ಹೋಗ್ತಾರೆ, ಬಾಂಬ್ಸ್ ತೊಗೊಂಡು ಹೋಗ್ತಾರೆ, ಸ್ಪಿಯರ್ಸ್ ತೊಗೊಂಡು ಹೋಗ್ತಾರೆ, ಗನ್ಸ್ ತೊಗೊಂಡು ಹೋಗ್ತಾರೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ಇಟ್ ಈಸ್ ಸೋ ಡಿಫ್ರೆಂಟ್. ಆ ವಚನ ನಾವು ಓದ್ಕೊಳ್ಳುವ, ದ ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 7 ವರ್ಸ್ 20 to 22. ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 20 to 22 ನಾನು ಓದ್ಕೊಳ್ತೇನೆ. ಐ ವಿಲ್ ರೀಡ್ ದ್ಯಾಟ್ ಇನ್ ಇಂಗ್ಲೀಷ್. ಆ್ಯಂಡ್ ದ 3 companies blew the trumpets. 19 ಓದ್ತೇನೆ. ಸೊ ಗಿಡಿಯನ್ and the 100 men that were with him came unto the outside of the camp in the being, but newly set the watch, and they blew the trumpets and brake the pitchers that were in their hand. And the 3 companies blew the trumpets and brake the pitchers, and held the lamps in their left hand and the trumpet in their right hand to blow withal. And they cried, the sword of the Lord and of Gideon. And they stood every man in his place round about the camp, and all the host ran and cried and fled. And the 300 blew the trumpets, and the Lord set every one man's sword against his fellow, even throughout all the host. And the host of the Bethshittah in Zeriath, and to the border of Abel Mehola unto Tabeth. ನಾವಿಲ್ಲಿ ನೋಡ್ತೇವೆ, ಗಿಡಿಯನ್ ಹತ್ರ ಇದ್ದದ್ದು ಬರೇ 300 ಜನ. ಅವನ ವಿರುದ್ಧವಾಗಿ ಬಂದದ್ದು ದೊಡ್ಡ ಒಂದು ಆರ್ಮಿ. ಆದರೆ ದೇವರ ವಾಕ್ಯ ಹೇಳುತ್ತೆ, ನೋಡಬೇಡ, ಡೋಂಟ್ ಸಿ. ದ ಫ್ಯಾಕ್ಟ್ ಈಸ್ ದಟ್ ಆರ್ಮಿ ಈಸ್ ಸೋ ಬಿಗ್. ಅವ್ರು ಎಷ್ಟೋ ಜನ ಮಿಡತೆ ಥರ ಇದ್ರಂತೆ. ಅವ್ರು ದೇ ವರ್ ಸೋ ಮೆನಿ, ಆ್ಯಂಡ್ ಹಿ ಹ್ಯಾಡ್ ಓನ್ಲಿ 300 people. But by faith, Gideon and his men blew the trumpet. They believed in Yehovah. They believed in Yeshua. And they said that ಅವರ ನಂಬಿಕೆ ಯೆಹೋವನ ಮೇಲೆ ಇತ್ತು, ಯೇಶುವ ಮೇಲೆ ಇತ್ತು. ಆ ಹೆಸರ ಮೇಲೆ ನಂಬಿಕೆ ಇಟ್ಕೊಂಡು ಅವರ ಟ್ರಂಪೆಟನ್ನು ಬ್ಲೋ ಮಾಡಿದರೆ ಎಂಥ ಫ್ಯಾಕ್ಟ್ಸ್ ಆಗಲಿ, ಎಂಥ ಒಂದು ಜನ ಆಗಿರಲಿ, ಅವ್ರ ಹತ್ರ ಏನೆಲ್ಲ ವಾರ್ ಹೆಡ್ಸ್ ಆಗಿರ್ಬೋದು, ಅವ್ರ ಹತ್ರ ಜನರ ಬಲ ಇರ್ಬೋದು, ಎಲ್ಲ ಸ್ಪಿಯರ್ಸ್ ಇರ್ಬೋದು, ಎಲ್ಲ ಥರದ ಸಂಗತಿಗಳಿರ್ಬೋದು. ಆದರೆ ಯಾವಾಗ ಇವನ್ ನಂಬಿಕೆಯಿಂದ ತನ್ನ ತುತ್ತೂರಿಯನ್ನು ಬಾರಿಸಿದನೋ, ಹಿ ವನ್ ದ ವಿಕ್ಟ್ರಿ. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ನಾವು ಇವತ್ತು ಯುದ್ಧ ಮಾಡ್ತಾ ಇದ್ದೇವಾ? ನಾವು ಹೇಗೆ ಯುದ್ಧ ಮಾಡ್ತಾ ಇದ್ದೇವೆ? ನಂಬಿಕೆಯಿಂದ ಮಾಡ್ತಾವೋ ಅಥವಾ ನಮ್ಮ ಸ್ವಂತ ಶಕ್ತಿಯಿಂದ ಮಾಡ್ತಾವೋ? ಅವ್ರಿಗೆ ಹೇಳಿ, ಇವರಿಗೆ ಹೇಳಿ, ಕುತಂತ್ರ ಮಾಡಿ, ಓಕೆ, ಅವರನ್ನು ಹೆಸರು ಹಾಳು ಮಾಡಿ, ಅವರನ್ನು ಕೆಲಸದಿಂದ ತೆಗೆದು ಹಾಕಿ, ಅವ್ರಿಗೆ ಎಲ್ಲ ಕಡೆಯಿಂದ ತೊಂದರೆ ಕೊಟ್ಟು, ಹಾಗೆ ಎಲ್ಲ ಪ್ರಿಯರೇ. ಲೆಟ್ ಅಸ್ ವಿನ್ ದ ವಾರ್ ಬೈ ಫೇತ್. ಎಲ್ಲ ಸಂಗತಿಗಳಲ್ಲಿ, ಪ್ರತಿಯೊಂದೊಂದು ವಿಷಯದಲ್ಲಿ ಲೆಟ್ ಅಸ್ ಲೀವ್ ಬೈ ಫೇತ್, ಬಿಕಾಸ್ ದ ಜಸ್ಟ್ ಈಸ್ ಕಾಲ್ಡ್ ಟು ಲೀವ್ ಬೈ ಫೇತ್. ನಾವಿವತ್ತು ನೀತಿವಂತರಾಗಿದ್ದೇವೆ. ನೀತಿವಂತರು ಫ್ಯಾಕ್ಟ್ಸನ್ನು ನೋಡಿ ಜೀವನ ಮಾಡೋದಿಲ್ಲ. ನೀತಿವಂತರು
ನಂಬಿಕೆಯನ್ನು ಹಿಡ್ಕೊಂಡು ಜೀವಿಸ್ತವೆ. ಐ ಎನ್ಕರೇಜ್ ಎವ್ರಿಬಡಿ. ಎಂಥ ದಿನ ಬರುತ್ತೆ ಗೊತ್ತಿಲ್ಲ ಪ್ರಿಯರೇ, ಆದರೆ ನಾವು ನಂಬಿಕೆಯನ್ನು ಇಟ್ಕೊಂಡು ಜೀವನ ಮಾಡಿದರೆ ಯಾವುದಕ್ಕೂ ನಾವು ಭಯ ಪಡಲ್ಲ. ಹಲ್ಲೆಲೂಯಾ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತೆ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿನ ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ. ನನ್ನ ಸಂಗಡ ಇದ್ದಂಗೆ ನಿಮ್ಮ ಸಂಗಡ ಇರ್ತಾರೆ. ಬೇರೆ ಒಂದು ಜೀವನ ಜೀವಿಸಿ ಅವರಿಗೆ ಮಹಿಮೆ ತರುವ ಜೀವನ ಜೀವಿಸುವ ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದಾವರ್ತೆ ಕರ್ತನೆ, ಅನೇಕ ವಿಷಯಗಳಲ್ಲಿ ಸ್ವಾಮಿ ನಮಗೆ ಫ್ಯಾಕ್ಟ್ಸನ್ನು ತಿಳಿಸಿದ್ರಿ, ಫೇತ್ ಅಂತ ತಿಳಿಸಿದ್ರಿ ಸ್ವಾಮಿ. ನಮ್ಮನ್ನು ನೀತಿವಂತರು ಮಾಡಿದ್ದು ನಿಮ್ಮ ರಕ್ತ ಸ್ವಾಮಿ. ನಾವಿವತ್ತು ನೀತಿವಂತರಾಗಿದ್ದೇವೆ. ಯು ಎಕ್ಸ್ಪೆಕ್ಟ್ ಅಸ್ ಟು ಲೀವ್ ಬೈ ಫೇತ್. ನಾವು ನೀತಿವಂತರಾಗುವ ಕಾರಣ ನಾವು ನಂಬಿಕೆಯಿಂದ ಜೀವಿಸಬೇಕಂತ ನೀವು ಅಪೇಕ್ಷೆ ಮಾಡ್ತೀರಿ. ಹಾಗೇ ನಮ್ಮ ಜೀವನದಲ್ಲಿ ಆಗಲಿ ಸ್ವಾಮಿ. ನಾವು ಲೋಕದ ಜನರಂಗೆ ಅಲ್ಲ ಸ್ವಾಮಿ, ನಾವು ಲೋಕದ ಜನರು ಜೀವಿಸುವಂಗೆ ಅಲ್ಲ ಸ್ವಾಮಿ. ನಾವು ಉನ್ನತವಾದ ಜೀವನವನ್ನು ಜೀವಿಸಲಿಕ್ಕೆ ನಮ್ಮನ್ನು ನೀವು ಕರೆದಿದ್ದೀರಿ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವಪ್ಪ ಕರ್ತನೆ. ಈ ಪ್ರೋಗ್ರಾಮ್ ನೋಡುವ ಪ್ರತಿಯೊಬ್ಬರು ನನ್ನನ್ನು ಇಟ್ಕೊಂಡು ನಾವೆಲ್ಲರೂ ಸ್ವಾಮಿ ನಂಬಿಕೆಯಲ್ಲಿ ದೃಢವಾಗಿರುವಂಗೆ, ನಂಬಿಕೆಯಲ್ಲಿ ಒಂದು ಹೆಜ್ಜೆ ಮೇಲೆ ಹೋಗುವಂಗೆ, ನಂಬಿಕೆಯಲ್ಲಿ ಸ್ವಾಮಿ ಪ್ರತಿನಿತ್ಯದ ಡಿಸಿಷನ್ಸ್ ತಗೊಳ್ಳುವಂಗೆ ಸ್ವಾಮಿ. ನಾವು ಯಾವುದೇ ವಿಷಯಕ್ಕೆ ಮುಳುಗಿ ಹೋಗೋದಂಗೆ ಸ್ವಾಮಿ, ನಾವು ನಂಬಿಕೆಯಿಂದನೇ ಜೀವಿಸುವಂಗೆ ಕರ್ತನೆ. ನಾವು ನಂಬಿಕೆಯಿಂದ ಜೀವಿಸಿದರೆ ಇಟ್ ವಿಲ್ ಪ್ಲೀಸ್ ಯು, ಬಿಕಾಸ್ ಯುವರ್ ವರ್ಡ್ ಸೇಸ್ ದಟ್ ಇಫ್ ವಿ ಲಿವ್ ಬೈ ಫೇತ್ ಇಟ್ ವಿಲ್ ಪ್ಲೀಸ್ ಅವರ್ ಗಾಡ್. ಸ್ವಾಮಿ, ನಾವು ಸ್ತೋತ್ರ ಸಲ್ಲಿಸ್ತೇವಪ್ಪ ಕರ್ತನೆ. ಇವತ್ತುವರೆಗೆ ನಾವು ಹಾಗೆ ಜೀವಿಸಿರ್ಲಿಕ್ಕೆಲ್ಲ, ಆದರೆ ಇವತ್ತಿಂದ ಮುಂದೆ ಸ್ವಾಮಿ ನಾವು ನಂಬಿಕೆಯಿಂದ ಜೀವಿಸುವಂಗೆ, ನಿಮಗೆ ಸಂತೋಷವನ್ನು ತಗೊಂಡು ಬರುವ ಮಕ್ಕಳಾಗುವಂಗೆ ಸ್ವಾಮಿ ನಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಬೇಕಂದ್ರೆ ಈ ವಾಕ್ಯವನ್ನು ಕೇಳಿದವನು ಸ್ವಾಮಿ ಎಲ್ಲರ ಹೃದಯದಲ್ಲಿ ಕಾರ್ಯ ಮಾಡು. ಸೈತಾನ ಈ ವಾಕ್ಯವನ್ನು ಕತ್ಕೊಂಡು ಹೋಗದಂಗೆ ಸೈತಾನ ನಾನು ಬಂಧಿಸ್ತಾನಪ್ಪ. ನಿಮ್ಮ ನಂಬಿಕೆಯನ್ನು ಎಲ್ಲರ ಮೇಲೆ ಯೇಸು ನಾಮದಲ್ಲಿ ಬಿಡುಗಡೆ ಮಾಡ್ತಾನೆ. ಐ ಥ್ಯಾಂಕ್ ಯು ಲಾರ್ಡ್ ಫಾರ್ ಆನ್ಸರಿಂಗ್ ಅವರ್ ಪ್ರೇಯರ್ಸ್, ಬ್ಲೆಸ್ಸಿಂಗ್ ಅಸ್ ಗಾಡ್ ಆ್ಯಂಡ್ ಲೀಡಿಂಗ್ ಅಸ್ ಆ್ಯಂಡ್ ಗೈಡಿಂಗ್ ಅಸ್. ದೇವರ ಸ್ವಾಮಿ ಸಮಯ ಕೊಟ್ಟದಕ್ಕೆ, ಈ ವಾಕ್ಯ ಕೊಟ್ಟದಕ್ಕೆ ಸ್ತೋತ್ರ ಸಲ್ಲಿಸಿ ಈ ಪ್ರಾರ್ಥನೆ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತಂದೆ. ಆಮೆನ್.